31 ವರ್ಷಗಳು ಬೇಕಾಯಿತು ಪೂಜೆಯನ್ನ ಮಾಡಲಿಕ್ಕೆ. 1993ರಲ್ಲಿ ಪೂಜೆ ನಿರ್ಬಂಧವನ್ನ ವಿಧಿಸಲಾಯಿತು. ಇದೀಗ ಪೂಜೆಗೆ ಇದ್ದಂತಹ ಎಲ್ಲ ನಿರ್ಬಂಧವೂ ಕೂಡ ತೆರವುಗೊಂಡಿದೆ. 7 ದಿನಗಳ ಬಳಿಕ ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಕೋರ್ಟ್. 3 ದಶಕಗಳ ಹೋರಾಟಕ್ಕೆ ಕೊನೆಗೂ ಮುಕ್ತಿ ಲಭಿಸಿದೆ. ಪೂಜೆಯನ್ನ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡೋ ಮೂಲಕವಾಗಿ 31 ವರ್ಷಗಳಿಂದ ಅಲ್ಲಿ ಪೂಜೆಗಳು ನೆರವೇರ್ತಾ ಇರಲಿಲ್ಲ. ಮಸೀದಿ ಅಂತ ಅದನ್ನ ಪರಿಗಣಿಸಲಾಗಿತ್ತು. ಆದರೆ ಮಸೀದಿ ಮೇಲ್ನೋಟಕ್ಕೆ ಅಲ್ಲಿ ನೆಲಮಳಿಗೆಯಲ್ಲಿ ಬಹಳಷ್ಟು ಹಿಂದೂ ಮೂರ್ತಿಗಳಿವೆ, ದೇವಸ್ಥಾನದ ಒಂದು ಕುರುಹುಗಳಿದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವೂ ಕೂಡ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ನಿಂದ. ಶಬ್ಬೀರ್, ವಕೀಲರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಅರ್ಚಕರು ಪೂಜೆ ಮಾಡ್ಲಿಕ್ಕೂ ಅವಕಾಶ ಇದೆ, ಅಲ್ಲಿ ಸಾರ್ವಜನಿಕರು ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ ಅಂತ. ಸೊ ಅಂದ್ರೆ ಪೂಜೆಯ ಸಂದರ್ಭದಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶನಾ ಅಥವಾ ಬೇರೆ ಸಂದರ್ಭನಾ? ಆ ಕ್ಲಾರಿಟಿ ಏನದು? ಸದ್ಯಕ್ಕೆ ಪೂಜೆಗೆ ಮಾತ್ರ ಅರ್ಚಕರಿಗೆ ಅನುಮತಿಯನ್ನ ಕೊಡ್ಲಾಗಿರುವಂತದ್ದು. ಜನರು ಸಾಮಾನ್ಯ ಸಂದರ್ಶಕರಾಗಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ಕೊಂಡು ಬರ್ಬೋದು, ಆದ್ರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಏಕಕಾಲದಲ್ಲಿ ಹೋಗಿ ಪೂಜೆಯನ್ನ ಮಾಡುವಂತದ್ದನ್ನ ಶುರು ಮಾಡಿದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಸಮಸ್ಯೆಗಳು ಕೂಡ ಅಲ್ಲಿ ಉಂಟಾಗಬಹುದಾದಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸದ್ಯಕ್ಕೆ ಅರ್ಚಕರಿಗೆ ಮಾತ್ರ ಈಗ ಪೂಜೆಯ ಅನುಮತಿಯನ್ನ ಕೊಡ್ಲಾಗಿರುವಂತದ್ದು. ಆದ್ರೆ ಕೆಲವೊಂದಿಷ್ಟು ಜನರು ಈ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರು ಇರಬಹುದು ಅಥವಾ ಬಾಕಿ ಸಮಯದಲ್ಲೂ ಕೂಡ ಅಲ್ಲಿ ಹೋಗಿ ವೀಕ್ಷಣೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಕೂಡ ಈಗ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ಅನ್ನುವಂತ ಮಾಹಿತಿಯನ್ನ ವಕೀಲರು ಸದ್ಯಕ್ಕೆ ಹೇಳ್ತಾ ಇರುವಂತದ್ದು. ಹೀಗಾಗಿ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಮಾಣದ ನಿರ್ಬಂಧ ಇಲ್ಲ. ಭದ್ರತೆಯ ವ್ಯಾಪ್ತಿಯೊಳಗಡೆ ಹೋಗಿ ಸಾರ್ವಜನಿಕರು ಕೂಡ ಈ ಪೂಜಾ ಕೈಂಕರ್ಯಗಳನ್ನ ನೋಡ್ಕೊಂಡು ಬರ್ಬೋದಾಗಿದೆ. ದಿವ್ಯಾ, ಅಂದ್ರೆ ಈಗ ಕಾಶಿ ವಿಶ್ವನಾಥ ಟ್ರಸ್ಟ್ ಅವ್ರಿಗೆ ಈ ಪೂಜೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಅವರೇನಾದ್ರೂ ನಾವು ಪೂಜೆಗೆ ಅವಕಾಶ ಮಾಡಬೇಕು ಅಂತ ಕೇಳಿದ್ರ ಅಥವಾ ಕೋರ್ಟೇ ಅದನ್ನ ಸೂಚಿಸಿರೋದಾ? ಅದರ ಬಗ್ಗೆ ಹೇಳ್ಬೋದಾದ್ರೆ. ದಿವ್ಯಾ, 93ಕ್ಕಿಂತ ಮುಂಚೆ ಪ್ರತಿನಿತ್ಯವೂ ಕೂಡ ಅಲ್ಲಿ ಮಸೀದಿಯ ಪ್ರಾರ್ಥನೆಯ ಜೊತೆಗೆ ಅಲ್ಲಿರುವಂತಹ ಹಿಂದೂ ಧಾರ್ಮಿಕ ಕುರುಹುಗಳಿಗೂ ಕೂಡ ಪೂಜೆ ನಡೆಯುವಂತದ್ದು ಸಾಂಪ್ರದಾಯಿಕವಾಗಿ ನಡೀತಾ ಬರ್ತಾ ಇತ್ತು. ಆ ಒಂದು ಜ್ಞಾನವ್ಯಾಪ್ತಿ ಮಸೀದಿಯ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ 2 ರೀತಿಯಾದಂತಹ ಪ್ರಾರ್ಥನೆಗಳು 93ಗಿಂತ ಮುಂಚೆ ನಡೀತಾ ಇದ್ದಂತದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಆದ್ರೆ 93ರ ಬಳಿಕ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾದಂತ ಹಿನ್ನೆಲೆಯಲ್ಲಿ ಅಲ್ಲಿ ಪೂಜೆಗೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಆವತ್ತಿಂದಲೂ ಕೂಡ ಕಾಶಿ ವಿಶ್ವನಾಥ ಟ್ರಸ್ಟ್ ಏನಿದೆ, ದೇವಸ್ಥಾನದ ಟ್ರಸ್ಟ್, ಅಲ್ಲಿ ಮತ್ತೆ ಪೂಜೆಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇತ್ತು. ಆದ್ರೆ ಎಲ್ಲೂ ಕೂಡ ಅವಕಾಶಗಳು ಸಿಕ್ಕಿರಲಿಲ್ಲ. ಆದ್ರೆ ಇತ್ತೀಚೆಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಅಥವಾ ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಗಳು ತೀವ್ರವಾದ ಬಳಿಕ ಪುರಾತತ್ವ ಇಲಾಖೆಯಿಂದ ವರದಿ ಕೂಡ ಬಂತು. ಅಲ್ಲೂ ಕೂಡ ಈ ಹಿಂದೆ ಮಂದಿರ ಇತ್ತು ಅನ್ನುವಂಥದ್ದು ಕೂಡ ಒಂದಿಷ್ಟು ಕ್ಲಾರಿಟಿಗಳು ಸಿಕ್ಕ ಬಳಿಕ ಈ ಒಂದು ಅಡಿಷನಲ್ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ಟ್ರಸ್ಟ್ ಮತ್ತೆ ಕಾನೂನು ಹೋರಾಟವನ್ನ ಶುರು ಮಾಡಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ ಈ ಎಲ್ಲಾ ದಾಖಲೆಗಳನ್ನ ನೋಡಿಕೊಂಡು ಮತ್ತೆ ಹಿಂದೆ 93ಕ್ಕಿಂತ ಮುಂಚೆ ಈ ಪದ್ಧತಿ ಜಾರಿಯಲ್ಲಿತ್ತಲ್ಲ ಅದೇ ರೀತಿಯಾದಂತ ಪದ್ಧತಿಯನ್ನೇ ಈಗಲೂ ಕೂಡ ಜಾರಿ ತರೋದ್ರಲ್ಲಿ ತಪ್ಪೇನೂ ಇಲ್ಲ ಅಥವಾ ಸಮಸ್ಯೆ ಏನೂ ಇಲ್ಲ. 93ಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತಾ ಇದ್ವು ಅದೇ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಈಗಲೂ ಕೂಡ ನಡೆಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯ ಪಟ್ಟಿರುವಂತದ್ದು. ಅದೇ ಮಾನದಂಡದ ಆಧಾರದ ಮೇಲೆ ಈಗಲೂ ಕೂಡ ಪೂಜೆಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಯಾವ ರೀತಿಯಾದಂತಹ ನಿಯಮಗಳನ್ನ ಅನುಸರಿಸಲಾಗ್ತಾ ಇತ್ತು ಅದೇ ರೀತಿಯಾದಂತಹ ನಿಯಮಗಳನ್ನ ಈಗಲೂ ಕೂಡ ಅನುಸರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನಗಳನ್ನ ಕೊಟ್ಟಿದೆ. ದಿವ್ಯಾ,